ರಾಜರಾಜೇಶ್ವರಿ ನಗರದ ಪ್ರದೇಶದಲ್ಲಿ ಇರತಕ್ಕಂಥ ರಾಷ್ಟ್ರೋತ್ತನ ಆಸ್ಪತ್ರೆ ನಾನು ನೋಡಿದಂಥ ಸಂದರ್ಭದಲ್ಲಿ ಇದು 160 ಹಾಸಿಗೆ ಸಾಮರ್ಥ್ಯದ ಸುಸಜ್ಜಿತವಾದಂಥ ವಿಶ್ವ ದರ್ಜೆಯ ಆಸ್ಪತ್ರೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ನೋಡಿದ ಮೇಲೇ ಗೊತ್ತಾಗೋದು ಒಂದು ವ್ಯವಸ್ಥೆ ಹೇಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೀವಿ. ಈ 150 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ರಾಷ್ಟ್ರೋತ್ತನ ಸಂಸ್ಥೆ ನಡೆಸ್ಕೊಂಡು ಬಂದಿದೆ. ಅಂದರೆ ಇಲ್ಲಿ ಎಲ್ಲ ರೀತಿಯ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಪರೀಕ್ಷಾ ಸೌಲಭ್ಯಗಳು ಕೂಡ ಇದೆ. ಇದರಲ್ಲಿ ಜನರಲ್ ವಾರ್ಡ್ ಇದೆ, ಸ್ಪೆಷಲ್ ವಾರ್ಡ್ ಇದೆ, ಇವನ್ ಸಿಂಗಲ್ ರೂಮ್ಸ್ ಕೂಡ ಇದೆ, ಆಪ್ರೇಷನ್ ಥಿಯೇಟರ್ ವ್ಯವಸ್ಥೆ ಇದೆ. ಇದರಲ್ಲಿ ಎಲ್ಲ ಸ್ಪೆಷಾಲಿಟೀಸ್ ಕೂಡ ಇದೆ. ಮೆಡಿಸಿನ್ ಆಗ್ಬೋದು, ಸರ್ಜರಿ, OBG, ಪೀಡಿಯಾಟ್ರಿಕ್ಸು, ನಂತರ ಬೇರೆ ಅದರ್ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಇಲ್ಲಿ ಲಭ್ಯ ಇದೆ. ಬಹಳ ಮುಖ್ಯವಾದದ್ದು, ಇಲ್ಲಿ ಇಂಥ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇರೋದು ಬಹಳ ವಿರಳ. ಅಂದರೆ ರಾಷ್ಟ್ರೋತ್ತನ ಈ ಸಂಸ್ಥೆ ಇದನ್ನು ಸ್ಥಾಪನೆ ಮಾಡಿರತಕ್ಕಂಥ ಮೂಲ ಉದ್ದೇಶ ನಾವು ಮಧ್ಯಮ ವರ್ಗದವರಿಗೆ ಮತ್ತು ಕೆಳವರ್ಗದವರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರು ಇದನ್ನು ಸ್ಥಾಪನೆ ಮಾಡಿರೋದು ಬಹಳ ಸಂತೋಷ. ನನ್ನ ಅರ್ಥದಲ್ಲಿ ಇಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ನೋಡಿದರೆ ಬಹಳ ಅಚ್ಚುಕಟ್ಟಾಗಿದೆ, ತುಂಬ ಹೈಜಿನಿಕ್ ಆಗಿದೆ ಮತ್ತು ಎಲ್ಲ ಇದು ಮಾಡರ್ನ್ ಪ್ಲ್ಯಾನಿಂಗ್, ಆರ್ಕಿಟೆಕ್ಟ್ ಪ್ಲ್ಯಾನಿಂಗ್ ಕೂಡ ಬಹಳ ಚೆನ್ನಾಗಿದೆ. ಹೀಗಾಗಿ ಈ ಭಾಗದ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಅಂದರೆ ವಿಶೇಷವಾಗಿ ಈ ಆಸ್ಪತ್ರೆ ಕೆಲವು ಕೊಳಚೆ ಪ್ರದೇಶದಲ್ಲಿ ಸ್ಲಮ್ಸಲ್ಲಿ ಇರತಕ್ಕಂಥ ರೋಗಿಗಳಿಗೆ ಉಚಿತವಾದಂಥ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಕೊಡ್ತಾ ಇರೋದು ಅವರ ಮಾನವೀಯತೆಗೆ ಹಿಡಿದಂಥ ಕೈಗನ್ನಡಿ ಅಂತ ಹೇಳಬೇಕು. ಅದೇ ಜೊತೆಗೆ ಇದು ಕೆಲವು ಆರ್ಫನೇಜ್ಗೆ, ನಂತರ ಓಲ್ಡ್ ಏಜ್ ಹೋಮ್ಸಲ್ಲೂ ಕೂಡ ಇವರು ಉಚಿತವಾಗಿ ಈ ಸೇವೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ ಈ ಆಸ್ಪತ್ರೆಯಲ್ಲಿ, ಯಾಕೆಂದರೆ ಕೆಲವು ಆಸ್ಪತ್ರೆಗಳಲ್ಲಿ ಚಾರಿಟಿ ಇರುತ್ತೆ, ಕ್ವಾಲಿಟಿ ಇರೋದಿಲ್ಲ. ಇನ್ನು ಕೆಲವು ಆಸ್ಪತ್ರೆಗಳಲ್ಲಿ ಕ್ವಾಲಿಟಿ ಇರುತ್ತೆ, ಚಾರಿಟಿ ಇರೋದಿಲ್ಲ. ಇಲ್ಲಿ ಎರಡೂ ಕೂಡ ಇದೆ. ಇಲ್ಲಿ ಚಾರಿಟಿ ಕೂಡ ಇದೆ, ಕ್ವಾಲಿಟಿ ಕೂಡ ಇದೆ. ಸೊ ಈ ರೀತಿಯ ಆಸ್ಪತ್ರೆಗಳು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಬರಬೇಕು. ನಿಜವಾಗ್ಲೂ ಆಸ್ಪತ್ರೆ ಒಳಗಡೆ ನೋಡ್ತಾ ಇದ್ದರೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ರೀತಿ ಇದೆ. ತುಂಬ ಅಚ್ಚುಕಟ್ಟಾಗಿ ಇದು ಪ್ಲ್ಯಾನಿಂಗ್ ಕೂಡ ಆಗಿದೆ, ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ವೈದ್ಯರುಗಳಿಗೂ ಕೂಡ ಒಂದು ಸೇವಾ ಮನೋಭಾವ ಇದೆ. ಇದೊಂದು ಸಮಾಜಮುಖಿ ಆಸ್ಪತ್ರೆ. ಇದು ಸಮಾಜಕ್ಕೆ ಕೊಟ್ಟಂಥ ಒಂದು ಶ್ರೇಷ್ಠ ಕೊಡುಗೆ. ಇದು ನಮ್ಮ ಹಿರಿಯ RSS ಮುಖ್ಯಸ್ಥರಾದಂಥ ನಮ್ಮ ಮೈಚಾ ಜಯದೇವ್ ಅವರ ಜ್ಞಾಪಕಾರ್ಥ ಈ ಸಂಸ್ಥೆಯನ್ನು ಮಾಡಲಾಗಿದೆ. ಸೊ ನಿಜವಾಗ್ಲೂ ಒಂದು ಉತ್ತಮವಾದಂಥ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಕೊಡುಗೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಇವತ್ತು ತುಂಬ ಪಂಚತಾರ ಖಾಸಗಿ ಆಸ್ಪತ್ರೆಗಳಲ್ಲಿ ಬಹಳ ದರಗಳು ಕೈಗೆಟುಕುವ ದರದಲ್ಲಿ ಇರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಆಸ್ಪತ್ರೆ ಒಳ್ಳೆಯ ಸೇವೆ ಮಾಡ್ತಾಯಿದೆ. ಸೊ ಇದು ಹೀಗೆ ಸೇವೆ ಮುಂದುವರಿಲಿ. ಜನರಿಗೆ ರಾಷ್ಟ್ರೋತ್ತನ ಆಸ್ಪತ್ರೆಯ ಮೂಲಕ ಉತ್ತಮವಾದಂಥ ಆರೋಗ್ಯ ಸೇವೆ ಸಿಗಲಿ ಅಂತ ಹಾರೈಸ್ತೇನೆ. ಮತ್ತು ಆಡಳಿತ ವರ್ಗವನ್ನು ಕೂಡ ನಾನು ಬಾಯಿ ತುಂಬ ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸಬೇಕಾಗುತ್ತೆ. ಯಾಕೆಂದರೆ ಇದನ್ನು ಅವರು ನಿಜವಾಗ್ಲೂ ಈ ರಾಷ್ಟ್ರೋತ್ತನ ಆಸ್ಪತ್ರೆಯನ್ನು ಕಮರ್ಷಿಯಲ್ ಆಸ್ಪೆಕ್ಟಿಂದ ನಡೆಸ್ತಾ ಇಲ್ಲ, ಸೇವಾ ಮನೋಭಾವದಿಂದ ನಡೆಸ್ತಾ ಇದ್ದಾರೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಆಲೋಪೆಥಿಕ್ ಸರ್ವೀಸಸ್ ಜೊತೆ ಆಯುರ್ವೇದ ಅಂದರೆ ಆಯುಷ್ ಕೂಡ ವಿಭಾಗಗಳನ್ನು ತೆಗೆದಿದ್ದಾರೆ. ಯಾಕೆಂದರೆ ಕೆಲವು ಕಾಯಿಲೆಗಳಿಗೆ ಆಯುಷ್ ಚಿಕಿತ್ಸೆ ಕೂಡ ಅವಶ್ಯಕತೆ ಇದೆ. ಸೊ ಒಂದೇ ಸೂರಿನ ಅಡಿನಲ್ಲಿ ಆಲೋಪತಿ ಮತ್ತು ಆಯುಷ್, ನ್ಯಾಚುರೋಪತಿ ಮತ್ತು ಆಯುರ್ವೇದ ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡಿರೋದು ರೋಗಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ಇವತ್ತು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಬ್ಯಾಕ್ ಏಕ್ ಆಗ್ಬೋದು, ಅಥವಾ ನ್ಯೂರಾಲಜಿ ಪ್ರಾಬ್ಲಮ್ಸ್ ಆಗ್ಬೋದು, ಅವ್ರಿಗೆ
ಬಹಳ ಈ ಚಿಕಿತ್ಸೆ ಅವಶ್ಯಕತೆ ಇದೆ. ಸೊ ಹೀಗಾಗಿ ಒಟ್ಟಾಗಿ ಈ ಇಂಟಿಗ್ರೇಟೆಡ್ ಅಪ್ರೋಚ್ ಕೂಡ ಬಹಳ ಜನರಿಗೆ ಅನುಕೂಲ ಆಗುತ್ತೆ. ಸೊ ಇದೊಂದು ಉತ್ತಮವಾದಂಥ ಪರಿಕಲ್ಪನೆ ಅಂತ ನನ್ನ ಭಾವನೆ. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ನಾವು ಯಾವಾಗಲೂ. ಸೊ ಅಂದರೆ ನಾವು ಆಸ್ಪತ್ರೆ ಅಂದರೆ ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಕೊಡೋದು ಮಾತ್ರ ಆಸ್ಪತ್ರೆ ಅಂತ ನಾವು ಹೇಳ್ಕೋಬಾರ್ದು. ಕಾಯಿಲೆ ಬರದ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ರೀತಿ ಮಾಡಬೇಕು ಅನ್ನುವ ಕ್ಲಿನಿಕ್ ಕೂಡ ಇಲ್ಲಿದೆ. ಅಂದರೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು, ಅಂದರೆ ಅದು ಡಯಟ್ ಆಗ್ಬೋದು, ಅಥವಾ ಎಕ್ಸರ್ಸೈಸ್ ಆಗ್ಬೋದು, ಅಥವಾ ಅವ್ರಿಗೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಏಕೆಂದರೆ ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಇವತ್ತು ಲೈಫ್ ಸ್ಟೈಲ್ ಅಂದರೆ ಈ ಬದಲಾದ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದನೇ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಾವ ರೀತಿ ಜೀವನ ಶೈಲಿನ ಬದಲಾಯಿಸ್ಕೋಬೇಕು, ಯಾವ ರೀತಿ ಆಹಾರ ಪದ್ಧತಿ ಇರಬೇಕು, ಆಹಾರ ಪದಾರ್ಥಗಳನ್ನು ಏನು ಸೇವಿಸಬೇಕು, ಯಾವ ರೀತಿ ಎಕ್ಸರ್ಸೈಸ್ ಇರಬೇಕು, ವ್ಯಾಯಾಮ ಇರಬೇಕು, ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಸೊ ಈ ರೀತಿಯ ಕ್ಲಿನಿಕ್ ಇರೋದು ಕೂಡ ಬಹಳ ಒಂದು ವಿಶೇಷವಾದಂಥ ಒಂದು ಎಡಿಷನ್ ಅಂತ ಹೇಳಬೇಕಾಗುತ್ತೆ. ನಂತರ ಈ ಲೈಫ್ ಸ್ಟೈಲ್ ಕ್ಲಿನಿಕ್ ಏನಿದೆ ಅದು ಉಚಿತ ಸೇವೆ ಕೊಡ್ತಾ ಇದ್ದಾರೆ. ಹೀಗಾಗಿ ಅದನ್ನು ಜನ ಉಪಯೋಗಿಸ್ಕೋಬೋದು. ಯಾಕೆಂದರೆ ಕಾಯಿಲೆ ಬಂದ ಮೇಲೆ ಅದನ್ನು ವಾಸಿ ಮಾಡಲಿಕ್ಕೆ ಅಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ, ಮತ್ತು ಸಮಸ್ಯೆಗಳು ಕೂಡ ಕಾಯಿಲೆ ಅದರದ ದುಷ್ಪರಿಣಾಮಗಳು ಕೂಡ ಇರುತ್ತೆ. ಸೊ ಅದರಿಂದ ಇದರ ಲೈಫ್ ಸ್ಟೈಲ್ ಕ್ಲಿನಿಕ್ಕು ಇಲ್ಲಿ ಉಚಿತವಾಗಿ ಸೇವೆ ಕೊಡ್ತಾ ಇದ್ದಾರೆ. ಅದರ ಲಭ್ಯವನ್ನು ನಮ್ಮ ಸುತ್ತಮುತ್ತಲಿನ ಜನರುಗಳು ಅದನ್ನು ಉಪಯೋಗಿಸ್ಕೋಬೋದು.